Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಈಗ ಅವರು ನಮ್ಮ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ನಾನು ನೆನ್ನೆನೇ ಹೋಮ್ ಮಿನಿಸ್ಟ್ರಿಗೆ, ಬಿಜೆಪಿ ಅಧ್ಯಕ್ಷರಿಗೆ ಇಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಘಟನೆಗಳ ವರದಿಯನ್ನು ಕೊಟ್ಟಿದ್ದೇನೆ. ಅವರು ಎಲ್ಲ ರೀತಿಯ ಘಟನೆಗಳನ್ನು ತರಿಸ್ಕೊಂಡಿದ್ದಾರೆ. ಅವರ ತೀರ್ಮಾನ ಏನು ಅಂತಕ್ಕಂಥದ್ದು ಇವತ್ತು ಗೌಹಾತಿಲಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ನ ಎಲ್ಲ ನಮ್ಮ ತಾಯಂದಿರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಏನು ಬಿಜೆಪಿ ಏನು ಮಾಡ್ತಾರೆ, ಬಿಜೆಪಿ ಏನು ಉತ್ತರ ಕೊಡ್ತಾರೆ? ನಿಮ್ಮ ಪಕ್ಷದಲ್ಲಿ ಏನೇನು ಘಟನೆಗಳು ನಡೆದವೆ ಅದು ಯಾವುದೂ ನಾವು ಕೆದಕಲಿಲ್ಲ. ಕೆದಕಲಿಲ್ಲ, ನಾವು ಕೆದಕಲಿಲ್ಲ, ನಾವು ಯಾವುದೋ ವಿಷಯಗಳು ಕೆದಕಿಲ್ಲ. ಇನ್ನು ಅದು ನಮ್ಗೆ ಅವಶ್ಯಕತೆನೂ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ನಾವು ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಅವ್ರನ್ನ ದುರುಪಯೋಗ ಪಡಿಸ್ಕೊಂಡು ಇದನ್ನು ರಾಜಕೀಯಕ್ಕೆ ಬಳಕೆ ನಮ್ಮ ಜೀವನದಲ್ಲಿ ದೇವೇಗೌಡರು ಎಂದೂ ಮಾಡಿಲ್ಲ, ನಾವು ಮುಂದೇನೂ ಮಾಡಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಎದುರಿಸ್ತೀವಿ, ಧೈರ್ಯವಾಗಿ ತಯಾರಾಗಿದ್ದೇವೆ, ಎದುರು ಓಡೋಗಲ್ಲ. ಇಂಥ ನೀಚತನದ ರಾಜಕಾರಣ, ಆ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡ್ತಿರೋದು ನೀವಲ್ಲ. ಯಾರಾದರೂ ಆತ್ಮಹತ್ಯೆಗೆ ಶರಣಾದರೆ ಇವತ್ತು ಆ ಫೋಟೋಗಳೇನು ರಿಲೀಸ್ ಮಾಡಿದ್ದೀರಿ, ಆ ಹೆಣ್ಣು ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರ ಜವಾಬ್ದಾರಿ ತೆಗೆದುಕೋಬೇಕು. ಇವತ್ತು ಸರ್ಕಾರದ ಹೊಣೆ ಇಲ್ಲಿ. ಪಾಪ 5 ದಿವಸದಿಂದ ಈಗೇನು ಕೊರೋನಾ ಇಲ್ಲ, ಇಲ್ಲಿ ಹೇಳ್ಬೇಕು, ಸಂತ್ರಸ್ತೆಯರ ಪತ್ತೆ ಕಾರ್ಯವೇ ತಲೆನೋವಂತೆ. ಪಾಪ SIT ಅವರಿಗೆ ಸಂತ್ರಸ್ತೆಯರ ಪತ್ತೆ ಕಾರ್ಯವೇ ತಲೆನೋವು. ಯಾರು ಮುಂದೆ ಬರ್ತಿಲ್ವಂತೆ. ಒಂದು ವೇಳೆ ಅವರು ನಿರಾಕರಿಸಿದರೆ ಯಾರಿಗೂ ಬಲವಂತ ಮಾಡುವಂತಿಲ್ಲ, ಹೇಳಿಕೆ ನೀಡಿದರೆ ಸಾಕ್ಷ್ಯಗಳನ್ನಾಗಿ ಪರಿಗಣಿಸಬಹುದು ಎಂದು ಮೂಲಗಳು ತಿಳಿಸಿವೆ. ಇವತ್ತು ಇದು ಒಂದು ಭಾಗ. ಇನ್ನು ನಮ್ಮ ಹಾಸನದ ಜಿಲ್ಲಾಧಿಕಾರಿ ಎಲ್ಲಾದರೂ ಉಂಟಾ? ಚುನಾವಣೆ ಪ್ರೋಸೆಸ್ ನಡೀತಾ ಇದೆ, ಚುನಾವಣೆ ಪ್ರೋಸೆಸ್ ನಡೀತಾ ಇದೆ. ಅವರು ಸಾರ್ವಜನಿಕವಾಗಿ ಏನು ಪ್ರತಿಕ್ರಿಯೆ ಕೊಡುವಾಗಿಲ್ಲ, ಕೋಡ್ ಆಫ್ ಕಂಡಕ್ಟ್ ಮುಗಿದಿಲ್ಲ. ಇಲ್ಲಿ ಹೇಳಿಕೆ ಕೊಡ್ತಾರೆ, ಪಾಪದ ಕೊಡ ತುಂಬಿದಾಗ ಎಲ್ಲವೂ ಹೊರ ಚೆಲ್ಲಲೇಬೇಕು. ನೊಂದವರು ದೂರು ನೀಡಿದರೆ ರಕ್ಷಣೆ. ಹಾಸನ DC ಸತ್ಯಭಾಮ. ಪಾಪ ಪೌರಾಣಿಕ ಹಿನ್ನೆಲೆಯ ಶಿಶುಪಾಲನ ವಧೆ ಕಥೆನೂ ಹೇಳೋರು ನೆನ್ನೆ ಅವ್ರಿಗೆಲ್ಲರಿಗೂ ಪಾಠ ಮಾಡೋರು ಈ ಹೆಣ್ಮಗಳು ಜಿಲ್ಲಾಧಿಕಾರಿ. ಈ ಪಾಠನೂ ಅವ್ರಿಗೆ ತಯಾರು ಮಾಡಿರ್ಬೇಕು, ಇದು ಹೇಳು ಅಂತ ಹೇಳಿ ಈ ಜಿಲ್ಲಾಧಿಕಾರಿಗೂ. ಆಮೇಲೆ ಅವರು ಎಲ್ಲ ಈ ಕತೆ ಹೇಳಿದ ಮೇಲೆ ನನಗಿದು ಯಾವುದು ಮೊದಲು ಗೊತ್ತಿರಲಿಲ್ಲ, ಈಗ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಅದು ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಆ ಹೆಣ್ಣುಮಗಳೇನು ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಈ ಜಿಲ್ಲಾಧಿಕಾರಿ ಕರ್ತವ್ಯ ಏನು? ಪಾಪದ ಕೂಡ ತುಂಬಿದೆಯಂತೆ. ಕೃಷ್ಣ ಪಾಪ ಶಿಶುಪಾಲನಿಗೆ 100 ಬಾರಿ ಕ್ಷಮಿಸಿ 101ನೇ ಬಾರಿ ಶಿಕ್ಷೆ ಕೊಟ್ಟಂತೆ. ಹೂ ಆರ್ ಯು ಟು ಡಿಸೈಡ್ ದಿಸ್ ಇನ್ಸಿಡೆಂಟ್? ನೀನೇನು ನ್ಯಾಯಾಧೀಶನ? ಯಾವಾಗ ನೀನು ಈ ಒಂದು ತೀರ್ಮಾನ ತಗೊಂಡಿದ್ಯಾ? ಈ ಹೆಣ್ಣು ಮಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. DC ನಿನ್ನ ಕೆಲಸ ಏನು? ಈ DC ಕೆಲಸ ಏನು? ಇಲ್ಲಿ ರಾಜಣ್ಣ ಸಂತ್ರಸ್ತರಿಗೆ ಬೆದರಿಕೆ ಇದ್ದರೆ ಭದ್ರತೆ ಕೊಡಲು ಸರ್ಕಾರ ಸಿದ್ಧ. ರಾಜಣ್ಣಂದು ಈ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ. ಅದಿರಲಿ, ಅವೆಲ್ಲ ಮುಂದೆ ಬಾರೋಣ. ಕಿಡ್ನಾಪಿಂಗ್ದು ಅವೆಲ್ಲ ಭಾಳ ಇದ್ದಾವೆ, ಚರ್ಚೆ ಮಾಡೋಣ. ಏನು ಎಲ್ಲೂ ಹೋಗಲ್ಲ. ಪಾಪ ಕರೆದವ್ರು ಅವರು, ನಮ್ಮ ಉಪಮುಖ್ಯಮಂತ್ರಿಗಳು ಕರೆದವ್ರೆ, ಎಲ್ಲೂ ಹೋಗಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳ್ತೀನಿ. ಇಲ್ಲಿ ಇದು ಒಂದು ಭಾಗ. ಆ DCಗೆ ನಿಮಗೇನಾದರೂ ಸಿದ್ದರಾಮಯ್ಯನವರ ಮಾನ ಮರ್ಯಾದೆ ಇದ್ದರೆ, ಅಡ್ಮಿನಿಸ್ಟ್ರೇಷನ್ ತಿಳುವಳಿಕೆ ಇದ್ದರೆ, ಸಾಮಾನ್ಯ ಪರಿಜ್ಞಾನ, ಆ DC ಹೇಳಿಕೆ ಮೇಲೆ ಏನು ಆ್ಯಕ್ಷನ್ ತಗೋತೀರಿ? ಯಾರು ಅವ್ರಿಗೆ ಪವರ್ ಕೊಟ್ಟಿರೋದು ತೀರ್ಮಾನ ತಗೊಳ್ಳಿಕ್ಕೆ? ಶಿ ಈಸ್ ಓನ್ಲಿ ರೆಕಮೆಂಡೇಟರಿ ಬಾಡಿ. ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಸರ್ಕಾರಕ್ಕೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.